ನಮಸ್ತೆ. ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್. ಇವತ್ತಿನ ವಿಡಿಯೋದಲ್ಲಿ RPC ತಂದ ದುರಂತ ಕಥೆ ಅನ್ನುವಂತಹ ವಿಚಾರದ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ಎಲ್ಲರಿಗೂ ನಾವು ಬೇಗ ಶ್ರೀಮಂತರಾಗಬೇಕು, ಬೇಗ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ಆಸೆಯನ್ನು ಹೊಂದಿರುವವರು ಎಲ್ಲರೂ. ಇಂತಹ ಆಸೆಗೆ ಏಣಿಯಾಗಿ ನಿಂತದ್ದು ಯಾವುದು ಅಂತ ಕೇಳಿದರೆ RPC, ರೆಕಾರ್ಡ್ ಪಿಕ್ಚರ್ ಕಂಪನಿ ಅನ್ನುವಂತಹ ಕೆನಡಾ ಮೂಲದ ಒಂದು ಸಂಸ್ಥೆ. ಭಾರತಕ್ಕೂ ಈ ಸಂಸ್ಥೆಯ ಆಗಮನ ಆಗ್ತದೆ. ಇದಕ್ಕೆ ಸೇರ್ಪಡೆಗೊಂಡ್ರೆ ನಾವು ಬೇಗ ಶ್ರೀಮಂತರಾಗ್ತೇವೆ ಅಂತ ಹೇಳಿ ಒಂದಷ್ಟು ಜನರು ಸೇರ್ಪಡೆಗೊಳ್ತಾರೆ. ಬರೀ ಸೇರುವಂಥದ್ದಲ್ಲ, ನಾನು ಆ ಸಂಸ್ಥೆಗೆ ಸೇರಿದರೆ 2,000, 6,000 ಈ ರೀತಿಯ ಹಣವನ್ನು ಅದರಲ್ಲಿ ವ್ಯಯವನ್ನು ಮಾಡಿದರೆ, ಹಣವನ್ನು ಅಲ್ಲಿ ಇನ್ವೆಸ್ಟನ್ನು ಮಾಡಿದರೆ ಇದರಿಂದ ನನಗೆ ಕಮಿಷನ್ ಬರುವಂಥದ್ದು. ಜಸ್ಟ್ 2,000ವನ್ನು ಹಾಕಿದ್ರಿಂತಾದರೆ ಆ 2,000 ಮೊತ್ತಕ್ಕೆ ದಿನಕ್ಕೆ 70 ರೂಪಾಯಿಯ ಹಾಗೆ ಹಣವನ್ನು ಕೊಡ್ತಾರೆ ಅಂತ ಹೇಳಿ ಎಲ್ಲರನ್ನ ನಂಬಿಸುವ ಪ್ರಯತ್ನವನ್ನು ಮಾಡ್ತಾರೆ. ಬಹಳಷ್ಟು ಜನ ಇದಕ್ಕೆ ಸೇರ್ಪಡೆಗೊಳ್ತಾರೆ. ಸೇರ್ಪಡೆಗೊಳ್ಳುವಂಥದ್ದು ಮಾತ್ರ ಅಲ್ಲ, ಚೈನ್ ಬಿಸ್ನೆಸ್ಸಿನ ಹಾಗೆ ನನ್ನ ಅಧೀನದಲ್ಲಿ ಒಂದಷ್ಟು ಜನರನ್ನು ಸೇರ್ಪಡೆಗೊಳಿಸುವಂಥ ಪ್ರಯತ್ನ ಮಾಡಿದರೆ ಮತ್ತಷ್ಟು ಹಣ ಸಿಗ್ತದೆ ಅಂತ ಹೇಳಿ. ಹೇಗೆ ಹಣ ಸಿಗುವಂಥದ್ದು ಕೇಳಿದರೆ, ನೀವು ಒಬ್ಬರನ್ನು ಸೇರ್ಪಡೆಗೊಳಿಸಿದ್ದೀರಿ, ಸೇರ್ಪಡೆಗೊಳಿಸಿದ್ದು ಮಾತ್ರ ಅಲ್ಲ, ಅವರಿಗೆ ದಿನದಲ್ಲಿ 10 ಸೆಕೆಂಡುಗಳ 7 ವಿಡಿಯೋವನ್ನು ಕಳಿಸ್ತಾರೆ. ಆ 7 ವಿಡಿಯೋವನ್ನು ಜಸ್ಟ್ 10 ಸೆಕೆಂಡ್ ನೋಡಿದ್ರಿ ಅಂತಾದರೆ ದಿನದಲ್ಲಿ 70 ರೂಪಾಯಿಗಳ ಸಂಪಾದನೆ ನಿಮಗೆ ಆಗ್ತದೆ ಅಂತ ಹೇಳಿ ಭರವಸೆಯನ್ನು ಕೊಡ್ತಾರೆ. ಭರವಸೆಯನ್ನು ಕೊಡುವಂಥದ್ದು ಮಾತ್ರ ಅಲ್ಲ, ಬದಲಾಗಿ ನೀವು ಇನ್ನೊಬ್ಬರನ್ನು ಸೇರಿಸಿದರೆ ಅವರಿಂದ ನಿಮಗೆ ಕಮಿಷನ್ ಅನ್ನುವಂಥದ್ದು ಬರ್ತದೆ ಅಂತ ಹೇಳಿ ನಂಬಿಸುವ ಪ್ರಯತ್ನವನ್ನು ಈ RPC ಸಂಸ್ಥೆ ಮಾಡ್ತಾ ಬರ್ತದೆ. ಇದರ ಜೊತೆಗೆ ಯಾರೆಲ್ಲ ಇದರ ಸದಸ್ಯರಾಗಿದ್ದಾರೆ ಅವರಿಗೆ ಬೊಂಬಾಟ್ ಭೋಜನದ ವ್ಯವಸ್ಥೆಯನ್ನು ಕೂಡ ಒದಗಿಸ್ತಾರೆ. ತಾವೇ ಹಣವನ್ನು ಹಾಕಿ, ತಾವೇ ಮೊತ್ತವನ್ನು ಹಾಕಿ ವೆಜ್, ನಾನ್ ವೆಜ್ ಹೀಗೆ ಬೊಂಬಾಟ್ ಭೋಜನದ ವ್ಯವಸ್ಥೆಗೆ ಎಲ್ಲರನ್ನ ಇನ್ವೈಟ್ ಮಾಡುವಂತಹ ಪ್ರಯತ್ನವನ್ನು ಈ ಸಂಸ್ಥೆಯಲ್ಲಿರುವಂಥವರು ಮಾಡ್ತಾರೆ. ಇದರ ಜೊತೆಗೆ ಒಂದಷ್ಟು ಗಿಫ್ಟುಗಳನ್ನು, ಟೀಶರ್ಟ್ಗಳನ್ನು ಕೊಡುವಂತಹ ಪ್ರಯತ್ನವನ್ನು ಈ RPC, ರೆಕಾರ್ಡ್ ಪಿಕ್ಚರ್ ಕಂಪನಿ ಎನ್ನುವಂಥದ್ದು ಮಾಡ್ತದೆ. ಭಾರತದಲ್ಲಿ, ಅದರಲ್ಲಿಯೂ ದಕ್ಷಿಣ ಕನ್ನಡದಲ್ಲಿ, ನಾನಾ ಕಡೆಯಲ್ಲಿ, ಕರ್ನಾಟಕದಲ್ಲಿ ಇದರ ವ್ಯಾಪ್ತಿ ಹರಡಿಕೊಂಡು ಹೋಗ್ತದೆ. ಆರಂಭದಲ್ಲಿ ಎಲ್ಲರಿಗೂ ಬೇಕಾದಷ್ಟು ಹಣ ಅನ್ನುವಂಥದ್ದು ಜಮೆಗೊಳ್ತದೆ. ಆದರೆ ಸಾಲ ಮಾಡಿ ಅಥವಾ ಬೇರೆಯವರಿಂದ ಹಣವನ್ನು ಪಡೆದುಕೊಂಡು ಇದಕ್ಕೆ ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಹೆಚ್ಚುತ್ತಾ ಹೋಗುವಂಥದ್ದು. ದಿನ ಕಳೆದ ಹಾಗೆ ಹೀಗೆ ಮುಂದುವರೆದು ಇದರ ವ್ಯಾಪ್ತಿ ಎಲ್ಲ ಕಡೆ ವಿಸ್ತಾರವಾಗಿ ಹರಡಿಕೊಂಡು ಹೋಗುವುದನ್ನು ಕಂಡಂತಹ ಈ RPC ಕೆನಡಿಯನ್ ಎನ್ನುವಂತಹ ಒಂದು ವ್ಯಕ್ತಿ ಯಾರಿದ್ದಾರೆ, ಅಥವಾ ಅದರ CEO, ಅದರ ಓನರ್ ಅಂತ ಹೇಳಿ ಕರೆಸಿಕೊಳ್ಳುವವರು ಯಾರಿದ್ದಾರೆ, ಇವರು ದಿನ ಕಳೆದ ಹಾಗೆ ತಮ್ಮ ಬುದ್ಧಿಯನ್ನು ತೋರಿಸಿಕೊಂಡು ಬರ್ತಾರೆ. ನಾವು ಹಾಕಿದ ಹಣಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು, ಔತಣಕೂಟವನ್ನು ನೀವು ಮಾಡಲಿಲ್ಲ, ನಿಮ್ಮಿಂದ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಆಗಲಿಲ್ಲ, ಅದು ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಜನರನ್ನು, ಅಥವಾ ಇದಕ್ಕೆ ಆರಂಭದಲ್ಲಿ ಇರುವಂತಹ ಯಾರು ಸೇರ್ಪಡೆಗೊಂಡಿದ್ದಾರೆ ಇವರಿಗೆ ಇದರಿಂದ ಮಾಹಿತಿಯನ್ನು ಕಳಿಸುವಂತಹ ಪ್ರಯತ್ನವನ್ನು ಅವರು ಮಾಡ್ತಾರೆ. ಹೇಳಿಕೊಂಡದ್ದು ಮಾತ್ರ ಕೆನಡಿಯನ್ ಮೂಲದವರು ಅಂತ ಹೇಳಿ, ಆದರೆ ಇದರ ಹಿಂದೆ ಹ್ಯಾಕರ್ಸ್ಗಳಾಗಿರಬಹುದು ಅಥವಾ ಹಣವನ್ನು ಮೋಸ ಮಾಡುವಂತಹ ಒಂದು ವರ್ಗ ಇದನ್ನು ನಡೆಸಿಕೊಂಡು ಬರ್ತಾ ಇತ್ತು ಅನ್ನುವಂಥದ್ದನ್ನು
ಅರ್ಥೈಸಿಕೊಳ್ಳಿಕ್ಕೆ ಬಹಳ ಸಮಯ ಹಿಡಿಯಿತು. ಅಷ್ಟರಲ್ಲಾಗಲೇ ಈ RPC ಸಂಸ್ಥೆಗೆ ಸೇರ್ಪಡೆಗೊಂಡು ಹಣವನ್ನು ಹಾಕಿದವರು ಸ್ವಲ್ಪ ಎಚ್ಚೆತ್ತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದಾಗಲೇ ಕೈ ಮೀರಿ ಹೋಗಿರ್ತದೆ. ಕೆಲವರಿಗೆ ಆರಂಭದಲ್ಲಿ ಹಣ ಬಂದಿದ್ದರೂ ಕೂಡ ನಂತರದ ದಿನಗಳಲ್ಲಿ ತಾವು ಸೇರ್ಪಡೆಗೊಳಿಸಿದಂತಹ ವ್ಯಕ್ತಿಗಳಿಗೆ ಹಣ ಬರುವಂಥದ್ದು, ಕಡಿಮೆಯಾಗ್ತಾ ಬರುವಂಥದ್ದು ನಡೀತದೆ. ಇದ್ದಕ್ಕಿದ್ದ ಹಾಗೆ RPC ಸಂಸ್ಥೆ ರಚಿಸಿದ್ದಂತಹ ಒಂದಷ್ಟು ವಾಟ್ಸಪ್ ಗ್ರೂಪುಗಳನ್ನು ಬ್ಲಾಕ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತದೆ. ಈ ಗ್ರೂಪಿನಿಂದ ಅಥವಾ ಗ್ರೂಪನ್ನು ಯಾವಾಗ ಬ್ಲಾಕ್ ಮಾಡುವುದಕ್ಕೆ ಆರಂಭಗೊಳ್ತದೋ ಆಗ ಒಂದು ಹಂತದಲ್ಲಿ ಎಲ್ಲರಿಗೂ ಕೂಡ ಇದು ಒಂದು ಮೋಸದ ಜಾಲ ಅನ್ನುವಂಥದ್ದು ಗೊತ್ತಾಗ್ತದೆ. ಹಣವನ್ನು ಹಾಕಿ ಪ್ರಾಣವನ್ನು ಕಳೆದುಕೊಂಡವರಿದ್ದಾರೆ, ಹಣವನ್ನು ಹಾಕಿ ಮನೆಮಠವನ್ನು ಕಳೆದುಕೊಂಡವರಿದ್ದಾರೆ. ಇದೆಲ್ಲ ವಿಚಾರ ಅಲ್ಲ. ಆದರೆ ಇಂದಿನ ಈ ಯುಗದಲ್ಲಿ ಕೂಡ ನಾವು ಯಾಕೆ ಮೋಸ ಹೋಗ್ತಾ ಇದ್ದೇವೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗ್ತದೆ. ಆದ್ದರಿಂದ ಈ ವಿಡಿಯೋದ ಮುಖಾಂತರ ನಾನು ಹೇಳುವುದೇನು ಅಂತ ಹೇಳಿದರೆ, ದಯವಿಟ್ಟು ಯಾವುದೇ ವಿಚಾರಕ್ಕೆ ನೀವು ಒಳಗಾಗ್ತೀರಿ ಅಥವಾ ಯಾವುದೇ ಒಂದು ಇಂತಹ ಬಿಸ್ನೆಸ್ಗಳಿಗೆ ಸೇರ್ತೀರಿ ಅಂತಿದ್ದರೆ ದಯವಿಟ್ಟು ಅದರ ವ್ಯಾಪ್ತಿ ಏನು, ಅದರ ವಿಚಾರ ಏನು ಅನ್ನುವುದನ್ನು ಸಂಕ್ಷಿಪ್ತವಾಗಿ ಆಲೋಚಿಸಿ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಿ ಅದಕ್ಕೆ ಸೇರ್ಪಡೆಗೊಳ್ಳಿ. ಅದನ್ನು ಹೊರತುಪಡಿಸಿ ಬೇಕಾದಷ್ಟು ಹಣವನ್ನು ವ್ಯಯ ಮಾಡುವಂಥದ್ದು ಅಥವಾ ಬೇಗ ಶ್ರೀಮಂತರಾಗ್ತೇವೆ ಅನ್ನುವಂಥದ್ದನ್ನು ಪಡೆಯುವಂಥ ಆಸೆಯಿಂದ, ಹಣವನ್ನು ಪಡೆಯುವಂಥ ಆಸೆಯಿಂದ ಸೇರ್ಪಡೆಗೊಂಡು ನಿಮ್ಮ ಮನೆಯವರನ್ನು ಅನಾಥರನ್ನಾಗಿ ಮಾಡುವಂಥದ್ದು, ಜೊತೆಗೆ ನೀವು ಸಾಲದಲ್ಲಿ ಮುಳುಗುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಈ ರೆಕಾರ್ಡ್ ಪಿಕ್ಚರ್ ಕಂಪನಿಯ ಬಾಸ್ ಯಾರು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಹೇಳಿಕೊಂಡದ್ದು ಕೆನಡಿಯನ್ ಮೂಲ ಅಂತ ಹೇಳಿ. ಆದರೆ ಹಾಕಿರುವಂಥ ಅದೆಷ್ಟೋ ಜನರ ಹಣ ಅನ್ನುವಂಥದ್ದನ್ನು ನುಂಗಿ ಎಂಜಾಯ್ ಮಾಡಿದವರು ಈ RPCಯ ಬಾಸ್ ಅಂತ ಹೇಳಿ ಕರೆಸಿಕೊಂಡವರು. ಆದ್ದರಿಂದ ದಯವಿಟ್ಟು ಎಲ್ಲರಿಗೆ ಹೇಳುವಂಥದ್ದು, ಮೋಸ ಹೋಗುವವರು ಎಲ್ಲಿಯ ತನಕ ಇರ್ತಾರೆ, ಅಲ್ಲಿಯ ತನಕ ಮೋಸ ಮಾಡುವವರು ಇರ್ತಾರೆ. ಆದ್ದರಿಂದ ದಯವಿಟ್ಟು ಇಂತಹ ಅನಗತ್ಯ ವಿಚಾರಗಳಿಗೆ ಯಾರು ಕೂಡ ಹೋಗಬೇಡಿ. ಹಣ ಇವತ್ತಾಗ್ತದೆ, ನಾಳೆ ಹೋಗ್ತದೆ. ಬರುವಾಗವೂ ನಾವು ಏನನ್ನು ತಂದುಕೊಂಡವರಲ್ಲ, ಹೋಗುವಾಗವೂ ಯಾವುದನ್ನು ಪಡೆದುಕೊಂಡು ಹೋಗುವಂಥವರಲ್ಲ. ಹಾಗಾಗಿ RPC ಅನ್ನುವಂತಹ ಈ ಮಾಯಾಜಾಲ ಹೇಗೆ ಮೋಸ ಮಾಡಿದೆಯೋ ಅದೇ ರೀತಿ ಮುಂದಕ್ಕೂ ಇಂತಹ ಬಹಳಷ್ಟು ಚೈನ್ ಬಿಸ್ನೆಸ್ಗಳಾಗಿರ್ಬೋದು, ಬೇರೆ ಬೇರೆ ಬಿಸ್ನೆಸ್ಗಳು ಬಂದು ನಿಮ್ಮನ್ನು ಮೋಸದ ಜಾಲಕ್ಕೆ ಸಿಲುಕಿಸುವಂತಹ ಪ್ರಯತ್ನವನ್ನು ಮಾಡ್ತದೆ. ಆದ್ದರಿಂದ ಅಂತಹ ಪ್ರಯತ್ನಕ್ಕೆ ನೀವು ಒಳಗಾಗದೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳುವುದರ ಮುಖಾಂತರ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ಎಚ್ಚರಿಕೆಯ ಸಂದೇಶವನ್ನು ನೀಡ್ತಾ ಇದ್ದೇನೆ. ಪಾಲಿಸುವಂಥದ್ದು ಬಿಡುವಂಥದ್ದು ನಿಮಗೆ ಬಿಟ್ಟ ವಿಚಾರ, ಆದರೆ ಜಾಗರೂಕರಾಗಿರಿ ಅಂತ ಹೇಳುವುದರ ಜೊತೆಗೆ ಮೊದಲ ಬಾರಿ ನನ್ನ ಚಾನೆಲನ್ನು ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.